ಇಲ್ಲಿ ಭಗವಂತ ಹೇಗೆ ನೆಲೆಯಾದ ಅಂದರೆ ತಂದೆಯವರು ಮೊದಲು ಮಾಡ್ಕೊಂಬತ್ತಿದ್ರು ಈ ಜಾಗದಲ್ಲಿ. ತದನಂತರ ನನಗೆ ಬಿಟ್ಕೊಟ್ರು ಇಲ್ಲಿ ಪೂಜೆ ಮಾಡುವಂಥದ್ದು. ಆಗಿಂದಿನಿಂದನೂ ಇಲ್ಲಿ ಜನಸೇವೆ ಅಂತ ಮಾಡ್ತಿರೋದು ನಾವಿಲ್ಲಿ. ಜನಸೇವೆ ಬಿಟ್ಟರೆ ಏನೂ ಮಾಡ್ತಾಯಿಲ್ಲ. ಭಗವಂತನ ಪೂಜೆ ಮಾಡ್ತೀವಿ, ಜನಗಳು ಬಂದು ಜನಸೇವೆ ಮಾಡ್ತೀವಿ, ಮತ್ತು ನಮ್ಮ ಕೆಲಸಗಳು ಕಾರ್ಯಗಳು ಹೊರಟೋಗ್ತೀವಿ. ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಭಗವಂತ ಇಲ್ಲಿ ಮುನೇಶ್ವರ ಸ್ವಾಮಿ ಅಪ್ಪನವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ತಂದೆ ಬಿಟ್ಟ ನನಗೆ ಒಂದು 20 ವರ್ಷ ಆಯಿತು ನನಗೆ ಬಿಟ್ಕೊಂಡು ಕೊಟ್ಟರು ತಂದೆಯವರು. ಆವತ್ತಿಂದ ಪೂಜೆ ಮಾಡಿಕೊಂಡು ಬರ್ತಾನೇ ಇದ್ದೀನಿ. ನಮ್ಮ ತಂದೆಯವರು ಬಿಟ್ಕೊಂಡು ಕೊಟ್ಟ ಮೇಲೆ ಇಲ್ಲಿ ಬಂದು ಭಗವಂತನ ಪೂಜೆ ಮಾಡೋದು ಮತ್ತು ಇಲ್ಲಿ ಜನಗಳನ್ನ ಸೇವೆ ಮಾಡೋದು ಜವಾಬ್ದಾರಿ ನಂದಾಗಿದೆ. ಇವಾಗ ಇಲ್ಲಿ ಬಂದಂಥ ಭಕ್ತಾದಿಗಳ ಕಷ್ಟ ನೋಡ್ತೀವಿ, ಅಪ್ಪನವರ ವಾಗ್ದಾನ ಕೇಳ್ತೀವಿ, ಅಪ್ಪನವರ ಹೂಪ್ರಸಾದ ಕೇಳ್ತೀವಿ. ಹೂವಿನ ಪ್ರಸಾದ ಮುಖಾಂತರ ಅವರು ಬಂದಂಥ ಕಷ್ಟಗಳನ್ನ ನಿವಾರಣೆ ಮಾಡೋಂಥದ್ದು ಏನಪ್ಪ ಅಂತ ಕೇಳ್ತೀವಿ. ಅಪ್ಪನವರು ಅದನ್ನು ಯಾವುದಾದ್ರೂ ಮುಖಾಂತರವಾಗಿ ನಮ್ಗೆ ಅದನ್ನು ಗೋಚರ ಮಾಡಿಕೊಡ್ತಾರೆ. ಆ ವಿಚಾರವಾಗಿ ಬಂದಂಥ ಭಕ್ತಾದಿಗಳಿಗೆ ಕಷ್ಟಗಳು ನಿವಾರಣೆ ಆಗೋಂಥ ಇಲ್ಲಿ ನಡೀತದೆ ಇಲ್ಲಿ. ಮತ್ತು ಇಲ್ಲಿ ಭಕ್ತಾದಿಗಳು ಯಾರೇ ಬರಲಿ ಯಾರಿಗೂ ಸಹ ನೊಂದ್ಕೊಳ್ಳೋಂಥ ಜೀವನ ಇಲ್ಲ ಇಲ್ಲಿ. ಭಗವಂತ ಬಂದರೆ ಕೈ ಹಿಡಿದಂಥ ರಕ್ಷಿಸಂತ ಗ್ಯಾರಂಟಿ ಕಾಪಾಡ್ತಾನೆ, 100% ಕಾಪಾಡ್ತಾನೆ ಇಲ್ಲಿ. ಈ ಪೀಡೆ ಪಿಶಾಚಿ ಏನೇ ಇರಲಿ, ಅದಲ್ಲದೆ ಏನಾದರೂ ಇವಾಗ ದುಡ್ಡು ಕಾಸು ತೊಂದರೆಗಳು ಇಲ್ಲ ಮನೆ ಮಾಟ ಮಂತ್ರ ಏನೋ ತೊಂದರೆ ಆಗಿರೋಂಥದ್ದು ಅಂಥ ವಿಚಾರಗಳು ಬಂದರೂ ಕೂಡ ಇಲ್ಲಿ ಅಪ್ಪನ ಹತ್ರ ನಿವಾರಣೆ ಆಗ್ತದೆ. ಅಪ್ಪ ಇಲ್ಲಿ ಬಂದು ಒಂದು ಪ್ರಸಾದ ಕೇಳೋದಾಗಲಿಲ್ಲ, ಅಪ್ಪನ ಹತ್ರ ಒಂದು ವಾಗ್ದಾನ ಕೇಳೋದಾಗಲಿ ಏನಾದರೂ ಕೇಳಿದ್ರೆ ಇಲ್ಲ ಅಪ್ಪ ಯಾವ ರೀತಿ ಹೇಳ್ತಾರೆ ಆ ರೀತಿ ಮಕ್ಕಳು ಮಾಡಿಕೊಂಡ್ರೆ ಅವರು ಭಕ್ತಾದಿಗಳು ಎಲ್ಲ ನಿವಾರಣೆ ಆಗ್ತವೆ ಇಲ್ಲಿ. ಆಮೇಲೆ ಮಕ್ಕಳಿಲ್ದವರು, ಆಮೇಲೆ ಈ ಕೆಲಸ ಈ ವ್ಯಾಪಾರ ಅದು ಇದು ಏನೇ ತೊಂದರೆ ಕಿರಿಕಿರಿ ಮನೆ ಸಮಸ್ಯೆ ಇತ್ತ ಅಂಗಡಿ ಸಮಸ್ಯೆ ಯಾವುದನ್ನೇ ಇರಲಿ ಇಲ್ಲಿ ಅಪ್ಪನ ಹತ್ರ ಬಂದರೆ ಎಲ್ಲ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಅನ್ನೋದಕ್ಕೆ ಅಪ್ಪ ಇಲ್ಲಿ ಒಂದು ಅಸ್ತ್ರ ಅಂತಲೇ ಹೇಳ್ಬೋದು. ಇಲ್ಲಿ ಈ ಕ್ಷೇತ್ರ ಬಂದು ಮುನೇಶ್ವರ ಸ್ವಾಮಿ ಹಾಗೂ ಸಿದ್ದೇಶ್ವರ ಸ್ವಾಮಿ, ಹೊಳೆದುರ್ಗ ಪರಮೇಶ್ವರಿ ಹಾಗೂ ಕೆಂಪಮ್ಮ ದೇವಿ, ಹೊಳೆಚೌಡೇಶ್ವರಿ ದೇವಾಲಯ. ಇದು ಬಂದು ದಾಸನಹಳ್ಳಿ ಗ್ರಾಮ, ಹೆಸರುಘಟ್ಟ, ಬ್ಯಾಂಗ್ಳೂರು.